ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ನೋಡಿ ಫ್ರೆಂಡ್ಸ್, ಇವಾಗ ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ. ರೆಡಿಯಾಗಿದೆ. ಜಾಸ್ತಿ ಆಯ್ತು. ಸೂಪರ್ ಆಗೈತಾ? ಹಲಸಿನಣ್ಣು ಕುಯ್ತಾ ಇದ್ದೆ. ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಅದ್ರದ್ದು ದೋಸೆ ಹೋಯ್ತೀನಿ. ಮತ್ತು ಸೊಪ್ಪಿನ ಪಲ್ಯಕ್ಕೆ ಜೀರಿಗೆ, ತೆಂಗಿನಕಾಯಿ, ಈರುಳ್ಳಿ, ಟೊಮಾಟ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಹಾಕಿ ಸೊಪ್ಪಿನ ಪಲ್ಯ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ದೋಸೆ ಹೋಯ್ತಾ ಇದ್ದೀನಿ. ಒಯ್ದಾದ್ಮೇಲೆ ನೀರು ಮುಚ್ಚಿದ್ರೆ ಬೇಗ ಬೇಯ್ತೈತೆ. ಇವತ್ತು ನನ್ನ ಮಗ ಮಲ್ಕೊಂಡಿದ್ದಾನೆ. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು 7 ಗಂಟೆಗೆ ಹೋಗ್ಬೇಕು. ಅವ್ರು ಹೋಗೋಷ್ಟೊತ್ತಿಗೆ ತಿಂಡಿ ಮಾಡಿಕೊಡ್ಬೇಕು. ನನ್ನ ಮಗ ತೆಗಿಬೇಕಾಯ್ತು. ನಾನು ಮಲ್ಕೊಳ್ಳಿ ಅಂತ ಸುಮ್ಮನಾದೆ. ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಕಿ ನೀರು ಥರ ಕಲಸ್ಕೊಂಬಿಟ್ಟು ಇದು ತುಂಬ ಚೆನ್ನಾಗಿ ಬರ್ತೈತೆ ದೋಸೆ. ಈ ಥರ ಇದು ಮಾಡ್ಕೊಂಡು ಬೇಗ ಅರ್ಜೆಂಟ್ ಆಗಬೇಕು ಅಂದರೆ ಈ ಥರ ಒಯ್ಕೊಂಡು ಈ ರುಬ್ಬಿಸ್ಕೊಂಬರೋಕ್ಕಿಂತ ಇದೇ ಬೇಗ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇನ್ನೊಂದು ಹಾಕ್ತಾಯಿದ್ದೀನಿ. ತಿಂಡಿ ಮಾಡಬೇಕಂದ್ರೆ ಬೇಗನೆ ಎದ್ದೇಳಬೇಕು. ಅವ್ರು 7 ಗಂಟೆಗೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಬೇಗನೆ ಎದ್ದೇಳಬೇಕು. ಅವ್ರು ನಮಗೋಸ್ಕರ ಕಷ್ಟಪಡ್ತಾರೆ. ಅವ್ರಿಗೋಸ್ಕರ ನಾವು ಹೊತ್ತು ಮುಂಚೆ ಇದ್ದು ತಿಂಡಿಗಳು ಮಾಡ್ಕೋಬೇಕು. ನನ್ನ ಮಗಳು 8 ಗಂಟೆಗೆ ಸ್ಕೂಲ್ಗೆ ಹೋಗ್ತಾಳೆ. ಅದಕ್ಕೆ ಸೊಪ್ಪಿನ ಪಲ್ಯ ಮಾಡ್ತೀನಿ. ಆಮೇಲೆ ಸೊಪ್ಪಿನ ಪಲ್ಯ ತೋರಿಸ್ತೀನಿ. ಈ ಥರ ಏನಾರು ಮುಚ್ಚಿದ್ರೆ ಬೇಗ ಬೇಯ್ತೈತೆ, ಚೆನ್ನಾಗಿ ಬೇಯ್ತೈತೆ. ಹಂಗೆ ಇದ್ದರೆ ಬೇಗ ಬೇಯಲ್ಲ. ಸ್ವಲ್ಪ ತುಂಬ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆ. ಇಷ್ಟು ಮಾಡಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ. ಆವಾಗಲೇ ಸೊಪ್ಪು ತೋರ್ಸೋಕ್ಕಾಗಲಿಲ್ಲ. ಇವಾಗ ಸೊಪ್ಪು ಈ ಥರ ಕ್ಲೀನಾಗಿ ತೊಳೆದಿಕೊಂಡಿದ್ದೀನಿ.
ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಕರಿಬೇವು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಹಿಂಗಾಡ್ಸ್ಕೊಳುತ್ತೆ. ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಬೇಕು. ದೊಂಡೆಕಾಯಿ ಮಾಡಿದ್ರೆ ದೊಂಡೆಕಾಯಿಗೆ ಮಾಡ್ತಾ ಇದ್ದೀನಿ. ಇದು ಸೊಪ್ಪಿನ ಪಲ್ಯ ಕೈಯಾಗಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಕೈಯಾಗಿ ಇದು ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿ ಬಾಕಿ ಫ್ರೈ ಆಗೋವರೆಗೂ ಬಾಡಿಸ್ಕೋಬೇಕು. ಸೊಪ್ಪಿನ ಪಲ್ಯ ಚಪಾತಿಗೆ, ದೋಸೆಗೆ, ಈ ಥರ ದೋಸೆಗೆ ಚೆನ್ನಾಗಿರ್ತೈತೆ. ಟೊಮಟ, ಕೈಯಾಗ ಹಾಕ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹಂಗೆ ಕೈ ಇದು ಮಾಡ್ತಾ ಇರೋದು. ಕೈಗೆ ಒಬ್ಬರೇ ತಂದಿದ್ದೀನಿ. ಮಟನು ಅದು ಬಾಡಿಸ್ಬೇಕು, ಅದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸಿದಾದ್ಮೇಲೆ ಅರಿಶಿನ, ಸ್ವಲ್ಪ ಅರಿಶಿನ ಆದ್ರೆ ಹಾಕ್ಬೋದು, ಇಲ್ಲಿಲ್ಲ ಸ್ವಲ್ಪ ಹಾಕ್ತೀನಿ. ಈಗ ಸೊಪ್ಪು ಹಾಕ್ತಾ ಇದ್ದೀನಿ. ಕ್ಲೀನಾಗಿ 5-6 ಸತಿ ತೊಳೆದಿದ್ದೀನಿ. ಸಣ್ಣಗೆ ಹಚ್ಚಬೇಕು. ಅದಕ್ಕೆ ನೀರು ಹಾಕೋದು ಬೇಡ, ಅದೇ ಬೇಕಾಗುತ್ತೆ. ಎಣ್ಣೆಗೆ ಬೇಕು, ಫ್ರೈ ಆಗುತ್ತೆ. ರೀ ಒಂದು ಸ್ವಲ್ಪ ಬಾಯಿಲಿ ಒಂಚೂರು ಇದು ಮಾಡಿದ್ನ ಇದು ಸೊಪ್ಪ ಇದು ಮಾಡೋಕ್ಕಾಗ್ತಾಯಿಲ್ಲ. ಈಗ ಒಗ್ಗರಣೆಗೆ ಬೇಯಿಸ್ಕೋಬೇಕು. ರಿಯಾ ಹೊಸ ಥರ ಒಗ್ಗರಣೆಗೆ ಬಾಡಿಸ್ಕೋಬೇಕು. ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಅರ್ಧಂಬರ್ಧ ಬೆಂದೈತೆ. ಈಗ ಖಾರದ ಪುಡಿ ಎಷ್ಟು ಬೇಕಷ್ಟು ಹಾಕೋಬೇಕು. ಖಾರ ತಿನ್ನೋರು ಖಾರ ಹಾಕ್ಕೋಬೋದು. ಖಾರದ ಪುಡಿ, ಉಪ್ಪು, ಕಾಯಿ ತುರಿದಿಟ್ಟಿಗೆ ಲಾಸ್ಟಿಗೆ ಕಾಯಿ ಹಾಕ್ತೀನಿ. ಕಾಯಿ ಹಾಕ್ಸಿ ಬಾಡಿಸ್ಬೇಕು ಈ ಥರ.
ಆಡಿಸ್ಬಿಟ್ಟು ಒಂದು 5 ನಿಮಿಷ ಈ ಥರ ಮುಚ್ಚಿರೆ ಬೇಯ್ಕೊಳುತ್ತೆ, ಚೆನ್ನಾಗಿ ಬೇಯ್ಕೊಳುತ್ತೆ. ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನಿಮ್ಮ ಮನೇಲಿ ಬಾಕ್ಸಿಗೆ ಹಾಕ್ಕೊಡ್ಬೇಕು, ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ಆಮೇಲೆ ನಮ್ಮ ಮಗ ಇದ್ದರೆ ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತಾನೆ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಾಗೈತೆ. ಈ ಥರ ಮಾಡ್ಕೊಂಡು ತಿನ್ನಿರಿ, ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಎದ್ದಾನೆ ನನ್ನ ಮಗ, ಎದ್ದು ಮೊಬೈಲ್ ಇಟ್ಕೊಂಡಾನೆ. ಎಲ್ಲ ಕೆಲಸ ಎಲ್ಲ ಹಂಗೆ ಐತೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನನ್ನ ಮಗಳು ಸ್ಕೂಲಿಗೆ ರೆಡಿಯಾಗಿದ್ದಾಳೆ, ಇನ್ನು ತಿಂಡಿ ತಿಂದಿಲ್ಲ. ಅವಳು ಹೋಗೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಟ್ಟು ಹೋಗ್ತಾಳೆ. ಒಂದು ಸ್ವಲ್ಪ ಕುಸ ಎಷ್ಟು ಗಂಟೆಗೆ ಹೋಗೋದು? 8 ಗಂಟೆಗೆ. ತಿಂಡಿ ತಿಂದ? ತಿಂಡಿ ತಿಂದು ರೆಡಿಯಾಗಿ ಹೋಗು. ನೋಡಿ ಫ್ರೆಂಡ್ಸ್, ನನ್ನ ಮಗನಿಗೆ ದೋಸೆ ಸೊಪ್ಪಿನ ಪಲ್ಯ ಹಾಕ್ಕೊಟ್ಟಿದ್ದೀನಿ. ಈಗ ತಿಂದು ಟೇಸ್ಟ್ ಹೆಂಗೈತೆ ಅಂತ ನೋಡಿ ಹೇಳ್ತಾನೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ನ, ಇಲ್ಲಾಂದರೆ ಏನಾದ್ರು ಜಾಸ್ತಿ ಆಯ್ತು ಅಂದರೆ ಜಾಸ್ತಿ ಆಯ್ತು ಅಂತ. ಸೂಪರ್ ಆಗೈತಾ? ಚೆನ್ನಾಗೈತಾ? ನಮ್ಮ ಅಕ್ಕ ಬಂದು ಹಂಗೆ ಆಚೆಗೆ ಹೋದ್ರು. ಗಾಯ್ಸ್, ಇವತ್ತು ಹಲಸಿನ ಹಣ್ಣು ಕೊಯ್ತಾ ಇದ್ದೀವಿ. ಹಲಸಿನ ಹಣ್ಣು ಕೊಯ್ತಾ ಇದ್ದೀವಿ ಗಾಯ್ಸ್ ಇವತ್ತು. ಎಲ್ಲರೂ ಬನ್ನಿ, ಹಲಸಿನ ತಿನ್ರಿ. ಇದು ಎಣ್ಣೆ ನೀನು ಎಣ್ಣೆ ಹಚ್ಕೊಂಡು ಸ್ವಲ್ಪ ಕೊಡಮ್ಮ. ಕೈಯಾಗ ಇದು ಮಾಡ್ಕೊಳ್ಳೋ, ಕೈಯಾಗ ಸ್ವಲ್ಪ ಹಾಕು, ಸಾಕು ಬಿಡು. ಚೆನ್ನಾಗಿ ಎಣ್ಣೆ ಹಚ್ಕೊಟ್ಟೆ ಕೈಗೆ. ಹಲಸಿನ ಹಣ್ಣು ಕೈ ಇದು ಕೊಡು, ಇದಕ್ಕ ಎಣ್ಣೆ ಅಂದ್ರೇನೆ ಆಗಲ್ಲ. ಹುಲ್ಲು ಹಣ್ಣು ಆಗ್ಬಿಡೈತೆ. ಆ ಚಾಕ ಕೊಡ್ತೀಯ ನೋಡು. ಹೆವಿ ಹಣ್ಣು ಸಕ್ಕತ್ತ ನಮ್ಮ ಗೈಸ್. ಇಲ್ಲಿ ಅವರಪ್ಪ ಕೆಲ್ಸಕ್ಕೆ ಹೋಗ್ತಿದ್ರು, ಯಾರೋ ಅವ್ರ ಫ್ರೆಂಡು ಕೊಟ್ಟರು. ಹಲಸಿನ ಹಣ್ಣು ತೆಗೆದು ನೋಡು ಯಾವ ಥರ ಹಣ್ಣಾಗೈತೆ. ಸಣ್ಣ ಜಾಸ್ತಿ ಹಣ್ಣಾಗ್ಬಿಟ್ಟೈತೆ. ಹಲಸಿನ ಹಣ್ಣು ಒಂಥರ, ಹಲಸಿನ ಹಣ್ಣೇ ಒಂಥರ ಚೆಂದ. ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ತುಂಬ ಇಷ್ಟ ಅಂತೆ. ತುಂಬ ಇಷ್ಟ ಹಲಸಿನ ಹಣ್ಣು ಅಂದರೆ ನನಗೆ ಭಾರಿ ಇಷ್ಟ. ಸೂಪರ್ ಆಗೈತೆ ಗಾಯ್ಸ್. ಈಗ ಬಿಡಿಸೋದೇ ಒಂದು ಸ್ವಲ್ಪ ಕಷ್ಟ. ಕೊಯ್ಬೋದು. ಕಾಯಿ ಚೆನ್ನಾಗಿರಂಗೈತೆ. ಬೆಂಡು ಚಾಕ ಕೊಯ್ದು ಜಾಸ್ತಿ ಹಣ್ಣಾಗೈತೆ. ನೋಡಿ ಗಾಯ್ಸ್, ತೊಳೆ ಪರವಾಗಿಲ್ಲ, ಚೆನ್ನಾಗೈತೆ. ಸೀಗೈತನ ಗೊತ್ತಿಲ್ಲ. ಸೀಗೆ ಇಲ್ಲ. ನಿನ್ನೆ ಹಲಸಿನ ತಿನ್ನಬೇಕು ಅನಿಸ್ತಾ ಇತ್ತು. ಇವತ್ತು ದೇವರು ಹೆಂಗೆ ಕೊಡ್ಸಿದ್ರೆ ಕೊಯ್ತಾ ಇದ್ದೀವಿ. ಮನೆಯವ್ರ ಫ್ರೆಂಡು ಕೊಟ್ಟಿದ್ದೀವಿ. ಮಟ್ಟಿಗೆ ಪರವಾಗಿಲ್ಲ, ಎಷ್ಟು ಚೆನ್ನಾಗೈತೆ. ಏನು ಚೆನ್ನಾಗೈತೆ ಅವನ. ನೋಡಿ ಈಗ ಹಿಂಗೈತೆ. ಇನ್ನೂ ಬಿಡಿಸ್ಬೇಕು. ಇದಾದ್ರೆ ಕೊಯ್ಯಿ ನಾವು ಹಿಂಗೆ ಕೊಯ್ಯಪ್ಪ, ಹಿಂಗೆ ಕೊಯ್ತೀವಿ.
ಜಾಸ್ತಿ ಎಣ್ಣಾಗಿ ತಿಂತೀಯ ತೊಳೆ ನೋಡಿ ಅಷ್ಟು ಚೆನ್ನಾಗವೆ. ಚೆನ್ನಾಗಿಲ್ಲ ಗೈಸ್. ಏಯ್ ಚೆನ್ನಾಗೈತಿ. ಚೆನ್ನಾಗಿಲ್ಲ ಅಂತ ಎಷ್ಟು ಚೆನ್ನಾಗಿ ಸಿಗಿಲ್ಲ ಅಂದಿದ್ದು. ಸಕ್ಕರೆ ಹಾಕ್ಕೊಂಡು ಕಾಯಿ ಹಾಕ್ಕೊಂಡು ಹಸಿನ ರಸ ಎಲ್ಲ ಮಾಡ್ಕೊಂಡು ತಿಂದ್ರೆ ಆಗೋತ ಸಿಹಿ. ಅದೇ ಒಂದೊಂದು ಗಿಡಕ್ಕೆ ಎರಡು ಇರತ್ತಲ್ಲ. ತೊಳೆ ಪರವಾಗಿಲ್ಲ ಚೆನ್ನಾಗವೆ. ಇದು ಇದು ದಿಂಡು ಥರ ಐತಲ್ಲ ಅದು ಜಾಸ್ತಿ ಐತಿ. ನಮ್ಮೂರ ಕಡೆ ಅಂದರೆ ನಮ್ಮ ತಾಯಿರ ಊರ ಕಡೆ ತುಂಬ ಹಲಸಿನ ಹಣ್ಣು ಬೆಳೀತಾರೆ. ಚಿಕ್ಕ ಹುಡುಗರಿಗೆಲ್ಲ ತುಂಬ ಹಲಸಿನ ಹಣ್ಣು ತಿಂದಿದ್ದೀವಿ. ನಮ್ಮ ಅಜ್ಜಿ ತಾತ ತುಂಬ ತರೋರು ತುಂಬಾ ಹಲಸಿನ ಹಣ್ಣು ತಿಂದಿವಿ. ಅಲ್ಲಿ ಹಲಸಿನ ಹಣ್ಣಿಂದು ಮರಗಳೇ ಜಾಸ್ತಿ. ಕಾಳು ಅಂತ ಯಾರು ನೋಡಿದ್ರು ಕೊಡೋದು. ಕಾಳು ಅಂತ ಅಂದಿಕ್ಕಿರಲ್ಲ. ಅಂದಿಕ್ಕಿರಲ್ಲ. ಕಾಳಕ್ಕೆ ಜಾಸ್ತಿ ಹಲಸಿನ ಹಣ್ಣು ಮಾಡ್ತಿದ್ವಿ. ಜಾಸ್ತಿ ಹಲಸಿನ ಹಣ್ಣು ಅಲ್ಲೇ ಬೆಳೀತಿದ್ದು. ನಾ ಸಾಕು ಜಾಸ್ತಿನೇ ತಿಂದ್ಬಿಟ್ಟಿದ್ದೀವಿ ಹಲಸಿನ ಹಣ್ಣು. ಈ ನಮ್ಮೂರ ಕಡೆ ಅಂದಿನಕೆರೆ ಅಂದರೆ ಅಲ್ಲಿ ತೆಂಗಿನಕಾಯಿ ಜಾಸ್ತಿ, ಈ ತೆಂಗಿ ಮರಗಳು ಜಾಸ್ತಿ. ಇದು ನಮ್ಮ ಅಮ್ಮಾರ ಊರ ಕಡೆ ಹಲಸಿನ ಹಣ್ಣು ಮರ, ಅಡಿಕೆ ಅದು ಜಾಸ್ತಿ. ಅದೇ ಚಿಕ್ಕ ಮಕ್ಕಳಿಗೆ ಒಂಥರ ಖುಷಿ. ಅವಾಗ ಹಿಂಗೆ ಆಟ ಆಡ್ಕೊಂಬರುವು. ನಮ್ಮ ಅಜ್ಜಿ ನಮ್ಮ ತಾಯಿಯವರೆಲ್ಲ ಏನಾರ ತಿಂಡಿ ಮಾಡಿಕಿದ್ರೆ ತಿನ್ಕೊಂಡು ತಿರ್ಗಾ ಒಳಗೆ ಆಟ ಆಡೋಕ್ಕೆ ಹೋಗಿ ಬರಬೇಕು. ಎಲ್ಲ ವಸತಿ ನೋಡ್ಕೊಂಬರ್ಬೇಕು. ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ಇನ್ನೂ ತೋರಿಸಿಲ್ಲ ನಮ್ಮ ಅಮ್ಮ ತಾಯಿರು. ಇನ್ನು ಅಮ್ಮ ತಂದೆಯವರು ಚಿಕ್ಕ ಮಕ್ಕಳಾಗಿ ಹೋಗಿದ್ದಾರೆ ನಮ್ಮ ಮಕ್ಕಳು. ಈಗ ಅಷ್ಟೊಂದು ಹೋಗಿಲ್ಲ. ಈಗ ಕರ್ಕೊಂಡೋಗಿ ತೋರಿಸ್ಕೊಂಡ್ಬರ್ತೀನಿ. ನನ್ನ ಮಗಳು ಬಂದಾಳೆ. ಹಿಂಗೆ ಜಾಸ್ತಿ ಬಂದಿದ್ದು. ಎಲ್ಲಿ ನಮ್ಮ ಅಮ್ಮರ ಊರಿಗೆ ಅಂದಿಕೆರೆಗೆ ಎಲ್ಲ ತೋರಿಸ್ಕೊಂಡ್ಬರ್ತೀವಿ. ಅದೊಂಥರ ಮೆಮೊರಿ ಚೆನ್ನಾಗಿರುತ್ತೆ. ಅಲ್ಲಿ ನಮ್ಮ ತಾಯಿರ ತವ್ರ ಮನೆ ಕಡೆಗೆ ಅಡಿಕೆ ಜಾಸ್ತಿ ಬೆಳೀತಾರೆ. ತುಂಬ ಅಡಿಕೆ ಬೆಳೀತಾರೆ. ಹಲಸಿನ ಹಣ್ಣಂತೂ ಎಷ್ಟು ತಿಂತಾರೋ. ಇಲ್ಲೆಲ್ಲ ದುಡ್ಡು ಕೊಡ್ತಾಳ್ರೆ ಅಲ್ಲಿ ದುಡ್ಡು ಕೊಡೋಂಗೆ ಇಲ್ಲ. ಅಷ್ಟು ಹಲಸಿನ ಹಣ್ಣು ಬೆಳೀತಾರೆ. ಮನೆಗೋಗಿ ಎಷ್ಟು ಹಲಸಿನ ಹಣ್ಣು ಬಳಸ್ತಾರೋ. ನಮ್ಮ ಅಜ್ಜಿ ತಾತ ಅವ್ರು ಬೆಳೆದಿರಲ್ವಲ್ಲ, ಅವ್ರಿಗೆ ತಂದು ಕೊಡೋರು. ಹಲಸಿನ ಹಣ್ಣು ಸಪ್ಪೆ ಐತೆ ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲನ ಸಕ್ಕರೆನ ಹಾಕಿ ಕಾಯಿ ಹಾಕಿ ರಸಾಯನ ಥರ ಮಾಡ್ಕೊಂಡು ತಿನ್ಬೋದು. ಅದು ತೊಳೆ ಚೆನ್ನಾಗೈತೆ ಒಟ್ಟಿನಾಗಿ ಸಪ್ಪೆ ಇದ್ರೆ. ಅಷ್ಟೊಂದು ಅಂಟಿಲ್ಲ, ಚೆನ್ನಾಗೈತೆ. ಇವತ್ತು ಪೂರ್ತಿ ಲಾಗ್ ನಾವು ಮನೆ ಮಾಡಿರೋದು. ನಾನು ಏನು ಮಾಡಿಲ್ಲ. ಇವಾಗ ಬಂದು ಕುತ್ಕೊಂಡು ಕುಯ್ತಾ ಇದ್ದೀನಿ ಅಷ್ಟೇ. ಬೆಳಗ್ಗೆ ನಾನು ಎದ್ದು ತಿಂಡಿ ಮಾಡಿದೆ. ಇನ್ನು ಎದ್ದಾಳ್ತಾನೆ ಅಂತಾರೆ ಮಕ್ಕಳು. ನೀನು ಏನು ಬೆಳೆ ಮಕ್ಕಳು ನೀನು ಎಬ್ರಿಸೋದು ಅಂತ ನಾನೇ ಮಾಡಿದೆ. ಸಂಜೆ ಟೈಮ್ ಆದರೆ ಅವ್ನು ಬರ್ತಾನೆ. ಬೆಳಗ್ಗೆ ಇವ್ರ ಅಪ್ಪಂಗೆ ನಾನು 7:30 ಅಷ್ಟೊತ್ತಿಗೆ ಮಾಡಿಕೊಡ್ಬೇಕಲ್ಲ. ಇವ್ರ ಮಕ್ಕಳನ್ನ ಏನು ಎಬ್ರಿಸೋದು ಅಂತ ನಾನೇ ಮಾಡಿದೆ. ಹಂಗೊಂದು ಸ್ವಲ್ಪ ಸೊಪ್ಪು ತಿರ್ಗಂಗೆ ಕಷ್ಟ ಆಯ್ತು ಮಾಡಿದೆ. ಸಂಜೆ ಟೈಮ್ ಆದರೆ ಏನಾರು ಸ್ನ್ಯಾಕ್ಸ್ ಮಾಡಿದ್ರೆ ಅವಾಗ ಇದು ಮಾಡ್ತಾರೆ ಮಕ್ಕಳು. ನನ್ನ ಮಗಳು ಬೆಳಗ್ಗೆ ಹೋದಾಳಿ ಸಾಯಂಕಾಲ 4:00 ಬರ್ತಾಳೆ. ಅವಳು ಹೇಳಿದ್ರು ನಾನು ಎಬ್ಬಿಸೋದಲ್ಲ ನಮ್ಮ ನಾನು ಮಾಡ್ತಿದ್ದೆ ಅಂದರೆ ಈ ಥರ ನಮ್ಮಮ್ಮ ತಾಯಿದ ಮನೆಗೆ ಹಿಂಗೆ ನಮ್ಮ ತಾತ ಕೊಯ್ಯೋರು. ನಾವೆಲ್ಲ ಬಿಡ್ಕೊಂಡು ತಿಂತಾ ಇದ್ದೆ. ನಮ್ಮ ಅಮ್ಮಾರು ನಮ್ಮ ತಾತರೆಲ್ಲ ಬಿಡಿಸಿ ಸಾಕೋರು. ಅವ್ರು ಬಿಡಿಸಿ ಸಾಕಾಗಿ ಎಲ್ಲ ತಿಂದ್ಬಿಡ್ತಿದ್ವಿ. ತಿಂದೆಲ್ಲ ಖಾಲಿ ಮಾಡ್ತಿದ್ವಿ. ಅಷ್ಟು ನೀಟಾಗಿರೋದು ಹಲಸಿನ ಹಣ್ಣು. ಇವಾಗ ಸ್ವಲ್ಪ ಬರ್ತವೆ. ಅವಾಗೊಂದು ಹಲಸಿನ ಹಣ್ಣು ತಿಂದರೆ ಸಾಕಪ್ಪ ಅನ್ಸ್ಬಿಡೋದು. ಈಗ ಸ್ವಲ್ಪ ಬರ್ತದೆ. ತೊಳೆ ದಪ್ಪ ಇರುತ್ತೆ. ಅದು ಯಾವುದೋ ಒಂದಷ್ಟೇ ಚೆನ್ನಾಗೇ ನೀಟಾಗಿ ಬರೋದು. ಈಗ ಪರವಾಗಿಲ್ಲ. ಇವನ್ನೆಲ್ಲ ಮಕ್ಕಳು ಕರ್ಕೊಂಡು ಹೋಗ್ತಿರ್ತೀನಿ ನೋಡಿ. ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿಲ್ಲ ಪಾಪ. ಯಾವಾಗ ಕರ್ಕೊಂಡು ಹೋಗೋದು ಬಿಡುವಾಗ ಮಕ್ಕಳು ಹೋಗಿ ನಾನು ಸಾಂಬಾರಿಗೆ ಅಂತ ಕುಕ್ಕರ್ ಇಟ್ಟಿದ್ದೆ. ಸಪ್ಪಿ ಸಾರು ಮಾಡೋಣ ಅಂತ. ಅದು ಕಾಳಲ್ವ ಹೋಗ್ತು. ಇನ್ನೊಂದು ಸತಿ ಹೋಗಲಿ.
ಬರೀ ಇದೆ ಕಲ್ತಿದ್ದು ಅಲ್ಲ ಒಂಚೂರು ಕೈ ಅಂಟು ಬರಲಿಲ್ಲ ನೋಡಿ ಅಟ್ಟಾಕಲ್ವ ಕೈ ಒಂಚೂರು ಅಂಟು ಬರಲಿಲ್ಲ. ಕುಕ್ಕರ್ ಆಫ್ ಮಾಡ್ಕೊತೀವಿ ರಾತ್ರಿ ಅಂಟಿದ್ರು ಬೇಜಾರು. ನೀವು ಅಳ್ಸ್ಕೊಂಡು ತಿನ್ನಿ ವಾಯ್ಸ್. ಜಾಸ್ತಿ ತಿನ್ಬೇಡಿ, ಬೇರೆ ಕಿತ್ಕೊಂಡ್ಬಿಡ್ತದೆ. ಸರಿ ಒಂದು ಹಸಿ ಆಳಸ್ತಾನೆ ಬೇಗ ಬೇಗ ತಿನ್ಬೋದು, ಆದರೆ ಕೊಯ್ದು ಬಿಡಿಸೋ ಅಷ್ಟಕ್ಕೆ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಆಳಸ್ತಾನೆ ಸಾಸ್ ಬೇಡ ಅನಿಸುತ್ತೆ. ತಿನ್ಬೇಕಾದ್ರೆ ಎಲ್ಲ ಮರ್ತಾ ಹೋಗ್ತದೆ. ನೋಡಿ ಇಷ್ಟ ಕಳೀತಾನೆ ಅಲ್ಲೇ ಅದು ಬಿಡಿಸ್ತೀನಿ, ಅದು ಇದು ಮಾಡು. ಬೆಂಡೆ ಜಾಸ್ತಿ ಐತೆ, ತೊಳೆನೇ ತಪ್ಪಕಾಯವ ಹೆಂಗ ತೀರಾ ಇದಾಗ್ತಂಗೆ ಹಣ್ಣಾಗಿಲ್ವಲ್ಲ. ಅಷ್ಟೇ ಈ ಕಡೆ ಐತೆ ಅಷ್ಟೇ. ಮೊದಲಾಗಿಲ್ಲದ ಹಲಸಿನ ಕಾಲದಾಗ ಹಲಸಿನ ತಿನ್ನಬೇಕು, ಮಾವಿನ ಕಾಲದಾಗ ಮಾವಿನ ತಿನ್ನಬೇಕು. ಆ ಸೀಸನ್ ಏನು ಬರ್ತಾ ಅವಾಗ ತಿನ್ನಬೇಕು. ಆಮೇಲೆ ಬೇಕು ಅಂದರೆ ಸಿಗಲ್ಲ. ಅವರೆಕಾಯಿ ಕಾಲದಾಗ ಅವರೆಕಾಯಿ, ತೊಗರಿಕಾಯಿ ಕಾಲದಾಗ ತೊಗರಿಕಾಯಿ ತಿನ್ನಬೇಕು. ಆಮೇಲೆ ಬೇಕು ಅಂದರೆ ಸಿಗಲ್ಲ. ಹಲಸಿನ ಸೀಸನ್ ಇವಾಗ ಹಲಸಿನ ಸಿಗ್ತಾಯಿತ್ತು. ಮಾವಿನ ಹಣ್ಣಿಂದ ಹಲಸಿನ ಹಣ್ಣಿಂದ ಎರಡು ಸೀಸನ್. ಚಿಕನ್ ಮಾತ್ರ ಎಲ್ಲ ಕಾಲದಾಗೂ ತಿನ್ನಬೇಕು. ಚಿಕನ್ ಮಾತ್ರ ಎಲ್ಲ ಕಾಲದಾಗೂ ಸಿಗುತ್ತೆ. ಯಾಕೆಂದರೆ ಯಾವಾಗೂ ಸಿಕ್ಕಿ ಅದು ಕೋಳಿದು ಯಾವಾಗ ಇದ್ದೇ ಇರುತ್ತೆ ಅಷ್ಟೇ. ಅಷ್ಟೇನಾ? ಸಾಕು ತೋರಿಸ್ಬಿಡಿ. ಐತಿದೆ ತೋರಿಸ್ಬಿಡಿ. ನೋಡಿ ಗಾಯ್ಸ್, ಇಷ್ಟೇ ಆಗಿರೋದು. ಅಷ್ಟು ತೊಳೆದ, ಅಷ್ಟು ದೊಡ್ಡ ಹಣ್ಣಾಗ ಇಷ್ಟು ತೊಳೆ. ವಿಡಿಯೋನ ಹೆಂಗೆ ಮಾಡ್ಬೇಡ ಹಂಗೆ ನೀನೇ. ಓ ಬಾರಮ್ಮ ಇಲ್ಲಿ ವಿಡಿಯೋನ ಏನು ಮಾಡಿದ್ರೆ ಆಫ್ ಮಾಡೋದಲ್ಲ. ಲಾಸ್ಟಾಗಿ ಇಂಟ್ರೋ ಹೇಳ್ತೀನಲ್ಲ, ಹೇಳ್ಬಿಟ್ಟು ಏನಂತ ಹೇಳ್ಬೇಕು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಂಗೆ ಸಬ್ಸ್ಕ್ರೈಬ್ ಅದೆಲ್ಲ ಹೇಳಕ್ ಬರಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.